ಎಚ್.ಡಿ. ರೇವಣ್ಣ ವಿರುದ್ಧ ಸಚಿವ ಸಿ.ಟಿ. ರವಿ ವಾಗ್ದಾಳಿ ನಡೆಸಿದ್ದಾರೆ. ಕೆಎಂಎಫ್ ಅನ್ನೋದು 80 ಲಕ್ಷ ಜನರಿಗೆ ಉದ್ಯೋಗ ಕೊಟ್ಟಿದೆ. ಕೆಎಂಎಫ್ ಬಗ್ಗೆ ಹಗುರವಾಗಿ ಮಾತನಾಡಬಾರದು ಅಂತ ಸಿ.ಟಿ. ರವಿ ವಾಗ್ದಾಳಿ ನಡೆಸಿದ್ದಾರೆ. ಅವರಷ್ಟು ಅನುಭವಿ ರಾಜಕಾರಣಿ ನಾನಲ್ಲ. ಅದು ಕಾಲ ಬಂದಾಗ ನಾನು ಹೇಳ್ತೀನಿ, ಅದ್ರ ಬಗ್ಗೆ ರಿಯಾಕ್ಟ್. ನಾನು ಈಗ ಸರ್ಕಾರ ಬಿದ್ದು ಐತಿ, ಎಲ್ಲ ಐತಿ, ಈಗ ಅದ್ರ ಪೋಸ್ಟ್ ಮಾರ್ಟಮ್, ಈಗ ಯಾಕೆ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ ಹೋಗ್ರೆ? ನನಗೆ ಇವತ್ತು ಬೇಕಾಗಿರೋದು ನಮ್ಮ ಜಿಲ್ಲೆ, ನಮ್ಮ ಜನ. ಇವತ್ತು ಪ್ರವಾಹ ಐತೆ, ರಾಜ್ಯದಲ್ಲಿ 12 ಜಿಲ್ಲೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಕು ಹೊರತು ನಾನು ಇವು ಯಾವ ಪುಟ್ಕೋಸಿ ಡೈರಿ ಅಧ್ಯಕ್ಷ ಇಂಥವ್ಗೆಲ್ಲ ನಾನೇ ಯಾಕೆ ತಲೆ ಕೆಡಿಸ್ಕೊಳಕ್ ಹೋಗ್ರೆ? ಒಂದು 80 ಲಕ್ಷ ಕುಟುಂಬಗಳಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಬದುಕಿಗೆ ಆಸರವಾಗಿರ್ತಕ್ಕಂಥದ್ದು ಕೆಎಂಎಫ್. ಪುಟ್ಗೋಸಿ ಅಂತಕ್ಕಂಥದ್ದು ಮರ್ಯಾದೆ ಉಳಿಸುತ್ತೆ. ಕೆಎಂಎಫ್ 80 ಲಕ್ಷ ಜನರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅದು ಅನ್ನ ಕೊಡ್ತಾ ಇದೆ. ಕೆಎಂಎಫ್ ಉಳಿಬೇಕು, ಬೆಳಿಬೇಕು ಮತ್ತು ಅದಕ್ಕೆ ಅವಲಂಬಿತರಿಗೆ ಆಸರೆಯಾಗಿ ನಿಲ್ಲಬೇಕು. ಅದಷ್ಟೇ ನನ್ನ ಅಪೇಕ್ಷೆ ಇರ್ತಕ್ಕಂಥದ್ದು. ಯಾರೇ ಆಗಲಿ ಕೆಎಂಎಫ್ ನ ಬೆಳೆಸಿ ಅವ್ರು ಬೆಳಿಬೇಕು, ಯಾರು ಮುಳುಗ್ಸೋ. ಹೋಟೆಲ್ಗೆ ನುಗ್ಗಿ ಹೊಟ್ಟೆ ತುಂಬಾ ಚೆನ್ನಾಗಿ ತಿಂದ್ರು. ಬಿಲ್ ಹಣ ಕೇಳಿದ್ದಕ್ಕೆ ಹೋಟೆಲ್ನಲ್ಲೇ ಜಗಳ ತೆಗೆದ್ರು. ಮಾತಿಗೆ ಮಾತು ಬೆಳೆದು ಕ್ಯಾಶಿಯರ್ಗೆ ಓಡಿದ್ರು. ತುಮಕೂರಿನ ಕ್ಯಾಬ್ ಸಂದ್ರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಹೋಟೆಲ್ ಬಿಲ್ ಕೇಳಿದ್ದಕ್ಕೆ ಹೋಟೆಲ್ಗೆ ಹೋಗ್ಬಿಟ್ಟು ಚೆನ್ನಾಗಿ ತಿಂದುಬಿಟ್ಟಿದ್ದಾರೆ. ಬಿಲ್ ಕೊಡ್ರಪ್ಪ ಅಂತ ಕೇಳಿದ್ರೆ ಕ್ಯಾಶಿಯರ್ ಹತ್ರ ಜಗಳ ಆಡಿ ಕ್ಯಾಶಿಯರ್ಗೆ ಹೊಡೆದು ಬಿಟ್ಟಿದ್ದಾರೆ. ಪುಂಡ್ರ ದಾಂಧಲೆ ತುಮಕೂರಿನಲ್ಲಿ. ತುಮಕೂರಿನ ಕ್ಯಾಬ್ ಸಂದ್ರ ಬಳಿಯ ಆನಂದ್ ಬಿಹಾರಿ ಹೋಟೆಲ್ನಲ್ಲಿ ಈ ಘಟನೆ ನಡೆದಿದೆ. ನೋಡ್ತಾ ಇದ್ದೀರಾ ಯಾವ ರೀತಿ ಕ್ಯಾಶಿಯರ್ಗೆ ಹೊಡಿತಾ ಇದ್ದಾರೆ, ಕ್ಯಾಶಿಯರ್ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಹೋಟೆಲ್ಗೆ ನುಗ್ಗಿ ದಾಂಡಿಗಳು ಚೆನ್ನಾಗಿ ತಿಂದು ಬಿಲ್ ಕೇಳಿದ್ದಕ್ಕೆ ಕ್ಯಾಶಿಯರ್ಗೆ ಹೊಡಿತಾ ಇದ್ದಾರೆ. ಭಾರತೀಯ ವಾಯುಪಡೆಗೆ 8 ಅಪಾಶೆ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಸೇರ್ಪಡೆಯಾಗಿದ್ದು ಏರ್ ಫೋರ್ಸ್ಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಅಮೆರಿಕದ ಬೋಯಿಂಗ್ AH-64E ಅಪಾಶೆ ಹೆಲಿಕಾಪ್ಟರ್ಗಳು ಪಂಜಾಬ್ನಲ್ಲಿರೋ ವಾಯುಸೇನೆಯ ಪಠಾಣ್ಕೋಟ್ ಏರ್ಬೇಸ್ನಲ್ಲಿ ಸೇರ್ಪಡೆಗೊಂಡಿವೆ. ಮೇ ತಿಂಗಳಲ್ಲಿ ಮೊದಲ ಅಪಾಶೆ ಹೆಲಿಕಾಪ್ಟರ್ ವಾಯುಸೇನೆಗೆ ಹಸ್ತಾಂತರ ಆಗಿತ್ತು. ಜುಲೈನಲ್ಲಿ 4 ಅಪಾಚೆ ಹೆಲಿಕಾಪ್ಟರ್ಗಳನ್ನು ಸೇರ್ಪಡೆ ಮಾಡಲಾಯಿತು. ಇದೀಗ ಮತ್ತೆ 8 ಇದೇ ತರಹದ ಹೆಲಿಕಾಪ್ಟರ್ಗಳು ಸೇರ್ಪಡೆಯಾಗಿದೆ. 2020ರಲ್ಲಿ ಐಎಎಫ್ಗೆ ಒಟ್ಟು 22 ಅಪಾಚೆ ಹೆಲಿಕಾಪ್ಟರ್ಗಳು ಸೇರ್ಪಡೆ ಆಗತ್ತೆ. ಈ ಹೆಲಿಕಾಪ್ಟರ್ ನೆಲ ಮತ್ತು ಜಲ ಎರಡೂ ಕಡೆಯಲ್ಲಿ ಅಟ್ಯಾಕ್ ಮಾಡೋ ಸಾಮರ್ಥ್ಯ ಹೊಂದಿದೆ. ಟ್ವೀಟ್ ವಾರ್, ಕಿಚ್ಚನ ಖಡಕ್ ಆನ್ಸರ್, ಫ್ಯಾನ್ಸ್ಗೆ ಕೊಟ್ರು ಬೊಂಬಾಟ್ ಗಿಫ್ಟ್, ಕೆಜಿಎಫ್ ಲಕ್ಕು, ಪೊಗರು ಕಿಕ್ಕು, ರಕ್ಷಿತ್ ಬಿಚ್ಚಿಟ್ರು ನಾರಾಯಣನ ಸೀಕ್ರೆಟ್ಸ್, ಬಿಗ್ ಸೆಲೆಬ್ರೇಷನ್. ವೀಕ್ಷಿಸಿ, ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.